ನಮಸ್ಕಾರಗಳು. ಸುಮತಿಭಿರನುಮೇಜಂ ನಮಸ್ಕಾರ ಗುರುಗಳಿಗೆ. ಸುಖಮಜಮನಪಾಜಂ ಮುಕ್ತುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧೇಜಮಾಮ್ನಾ ಜಗೇಜಂ ಸದಮ ಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಪುರುಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾತಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ತೃತೀಯಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಭಗವಂತ ತಾನು ಯಾವ ರೀತಿ ಸಂಕಲ್ಪವನ್ನ ಮಾಡಿದ್ನೋ ಅದೇ ತರಹ ಎಲ್ಲರನ್ನು ತಾನೇ ಕೊಂದಿತ್ತು. ಅದು ಬೇರೆಯವ್ರ ಮುಖಾಂತರ ಅಷ್ಟೇ. ಈ ರೀತಿ ವಿಷಯಗಳನ್ನ ಹೇಳ್ತಾ ಒಟ್ಟು 18 ಅಕ್ಷೋಹಿಣಿ ಸೇನೆ ಏನಿತ್ತು ಅದರೆಲ್ಲದರ ಸಂಹಾರ ಆಯ್ತು ಅಂತ. ಅಲ್ಲಿ ಅಕ್ಷೌಹಿಣಿ ಅಂತ ಶಬ್ದನ ಅಕ್ಷೋಹಿಣಿ ಅಂತ ಶಬ್ದನ ಏನದು? ವಾಸ್ತವಿಕ ಅಕ್ಷೌಹಿಣಿ ಅಂತ ಶಬ್ದ. ಆದ್ರೆ ಅಕ್ಷೋಹಿಣಿ ಅಂತ ದೀರ್ಘ ಇಡ್ಬೇಕು, ಅಕ್ಷೋಹಿಣಿ ಅಂತ ಸ್ವಲ್ಪ ಎಳಿಬೇಕು ಶಬ್ದ. ಆದ್ರೆ ಇಲ್ಲಿ 14ನೇ ಶ್ಲೋಕದಲ್ಲಿ ಅಷ್ಟಾದಶಾಕ್ಷೌಹಿಣಿಕೋ ಹಿ ಅಕ್ಷೌಹಿಣಿಕೋ ಅಂತ ಅಕ್ಷೌಹಿಣೀಕೋ ಅಂತಲ್ಲಿ ದೀರ್ಘ ಬರ್ಲಿಲ್ಲ. ಅದ್ ಹೇಗ್ ಸರಿ ಅಂತ ಪ್ರಶ್ನೆ. ಅದಕ್ಕೆ ದುರ್ಘಟ ಭಾವಾರ್ಥ ಪ್ರಕಾಶಿಕ ಈ ವ್ಯಾಖ್ಯಾನದಲ್ಲಿ ಬರೀತಾರೆ, ಹ್ರಸ್ವ ಛಾಂದಸಃ. ಅದು ದೀರ್ಘ ಹೇಳ್ಬೇಕಾಗಿತ್ತು, ಹ್ರಸ್ವ ಅದು ಚಿಕ್ಕದಾಗಿ ಹೇಳಿದ್ ಯಾಕೆ ಅಂತಂದ್ರೆ ಇದು ವೇದಕ್ಕೆ ಸಮಾನ. ಯಾವುದು? ಭಾಗವತ. ವೇದಕ್ಕೆ ಸಮಾನ ಅಂತ ಹೇಗೆ ಗೊತ್ತಾಯ್ತು? ದೀರ್ಘ ಹೇಳೋದ್ರ ಬದಲು ಹ್ರಸ್ವ ಹೇಳೋದ್ ಕೂಡಲೇ ವೇದಕ್ಕೆ ಸಮಾನ ಅಂತ ಹೇಳ್ಬಿಡೋದ? ಅದು ತಪ್ಪು ತಾನೆ ಅಂತಂದ್ರೆ ಇಲ್ಲ. ವೇದದಲ್ಲಿ ಈ ತರ ಪ್ರಯೋಗಗಳಿರತ್ತೆ. ಅಲ್ಲಿ ಹೇಗೆ ಅಂದ್ರೆ ದೀರ್ಘ ಇರೋ ಕಡೆ ಹ್ರಸ್ವ, ಹ್ರಸ್ವ ಇರೋ ಕಡೆ ದೀರ್ಘ. ಹೀಗೆ ವೇದದಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ಆ ವೇದದಲ್ಲಿ ಬಳಸೋ ತರ ಇಲ್ಲೂ ಬಳಸಿದ್ದಾರೆ ಅಂದ್ರೆ ಏನರ್ಥ? ಇದು ವೇದಕ್ಕೆ ಸಮಾನ ಅಂತ ಅರ್ಥ. ಇದನ್ನ ತಿಳಿಸ್ಲಿಕ್ಕೋಸ್ಕರ ವೇದವ್ಯಾಸರು ಹೀಗೆ ಬಳಸಿದ್ದಾರೆ. ಇಲ್ಲಾಂದ್ರೆ ಅವ್ ವೇದವ್ಯಾಸರು ಗೊತ್ತಿಲ್ಲದೆ ಇರೋ ವ್ಯಾಕರಣ ಇದೆಯಾ ಜಗತ್ನಲ್ಲಿ? ಆದ್ರಿಂದ ನಾವು ಆ ರೀತಿ ಅಪಾರ್ಥ ಮಾಡ್ಲೇಬಾರ್ದು. ಅವರು ಸರಿ ಇಲ್ಲ, ಅವ್ರು ಮಾಡಿದ ತಪ್ಪು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಲೇಬಾರ್ದು ಯಾವತ್ತು. ಸಾಕ್ಷಾತ್ ಭಗವಂತ ವೇದವ್ಯಾಸರಂದ್ರೆ ಇಲ್ಲಿ ಹ್ರಸ್ವ ಛಾಂದಸಃ, ಅದು ವೇದ ತುಲ್ಯ ಅಂತ ತಿಳಿಸ್ಲಿಕ್ಕೋಸ್ಕರ ಛಂದಸ್ ತುಲ್ಯ. ಛಂದಸ್ ಅಂದ್ರೆ ವೇದ ಅಂತ ಅರ್ಥ. ಇದು ಛಾಂದಸ ಅಂದ್ರೆ ವೇದದಲ್ಲಿ ಮಾಡಿದ ಪ್ರಯೋಗದಂತೆ, ಅಂದ್ರೆ ಇದು ವೇದಕ್ ಸಮಾನ ಭಾಗವತ ಅಂತ ತಿಳಿಸ್ಬೇಕಾಗಿದೆ. ಇಷ್ಟಾಗಿ ಹಾಗಾದ್ರೆ ಯಾದವರ ಸಂಹಾರ ಆಗ್ಲೇಬೇಕು. ಯಾಕೆ? ಅವರು ಕೂಡ ಭೂಮಿಗೆ ಭಾರನೇ ಆದ್ರು. ಯಾಕೆಂದ್ರೆ ಅವ್ರನ್ನ ದೇವತೆಗಳು ತಡೆಯಲಿಕ್ಕಾಲ, ದೈತ್ಯರು ತಡೆಯಲಿಕ್ಕಾಲ. ಅವರು ತುಂಬಾ ಶಕ್ತಿವಂತರು. ಅವರು ಈ ಭೂಮಿಗೆ ಭಾರದೆ. ಅವ್ರನ್ನ ಏನಾದ್ರೂ ಮಾಡಿ ಒಂದು ಉಪಾಯ ಮಾಡಿ ಕರ್ಕೊಂಡು ಹೋಗ್ಬೇಕು. ಅವರ ವಧೆಗೆ ಉಪಾಯ ಏನು ಅಂದ್ರೆ ಪರಸ್ಪರ ಜಗಳ ಆಡ್ಕೊಂಡು ಅವರೇ ಹೊಡೆದಾಡ್ಕೊಳ್ಬೇಕು, ಅಷ್ಟು ಬಿಟ್ರೆ ಇನ್ ಯಾವ ಉಪಾಯನೂ ಇಲ್ಲ. ಅವರನ್ನ ಸೋಲ್ಸುವಂತ ವ್ಯಕ್ತಿಗಳೇ ಇಲ್ಲ. ಆದ್ರಿಂದ ಪರಸ್ಪರ ಹೊಡೆದಾಡ್ಕೊಳ್ಳೋದು ಹೇಗೆ? ಅವ್ರಿಗೆ ಜಗಳ ಬರೋದು ಹೇಗೆ? ಅದಕ್ಕೊಂದು ಉಪಾಯ ಹೊಡೆದ್ರು. ಆ ಉಪಾಯದಂತೆ ಯಾದವರು ಪರಸ್ಪರ ಜಗಳ ಮಾಡ್ಕೊಳ್ತಾರೆ, ತಮ್ಮ ತಮ್ಮ ಹಾನಿಗೆ ತಾವೇ ಕಾರಣ ಆಗ್ತಾರೆ. ಅದರ ಬಗ್ಗೆ ಈಗ 15ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಮಿಥೋ ಯದೈಷಾಂ ಭವಿತಾ ವಿವಾದೋ ಮಾಧ್ಯಾಮದಾತ್ ತಾಮ್ರವಿಲೋಚನಾನಾಂ
ನೈಷಾಂ ವಧೋಪಾಯ ಯಾನತೋನ್ಯೋ ಮಯ್ಯುತ್ಯತೇಂತರ್ ದಧತೆ ಸ್ವಯಂ ಸ್ಮ. ಯೇಷಾಂ ವಧೋಪಾಯ, ಇವರ ವಧೋಪಾಯ, ಇವರೆಲ್ಲ ಸಾಯ್ಬೇಕು, ಅದಕ್ಕೆ ಒಂದು ಕಾರಣ ಅಂದ್ರೆ ಏನು? ಇಯಾನೇವ, ಇಷ್ಟೇ ಅಂತ. ಏನಿಷ್ಟೇ ಕಾರಣ? ಪರಸ್ಪರಂ ವಿವಾದ, ಪರಸ್ಪರ ಜಗಳ ಆಗ್ಬೇಕು. ಯಾದವರಿಗೆ ಹೇಗಾಗತ್ತೆ? ಮಾಧ್ಯ ಮದ, ಅವರು ತಮ್ಮ ಬುದ್ಧಿನ ಕಳ್ಕೊಂಡ್ಬಿಡ್ತಾರೆ ಒಂದ್ಸಲಿ. ಯಾಕೆ ಬುದ್ಧಿನ ಕಳ್ಕೊಳ್ತಾರೆ? ಸುರಾಪಾನ, ಮದ್ಯಪಾನ ಮಾಡಿದ್ದು ಅದು ಅಮಲೇರಿದೆ ಅವರಿಗೆ, ಯಾದವರಿಗೆ. ಹೇಗಂದ್ರಾಗೆ ಪರಸ್ಪರ ಜಗಳ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ಮಾಧ್ಯ ಅಂತ ಶಬ್ದ. ಮಾಧ್ವಿ ಅಂತ ಒಂದು ಶಬ್ದ, ಮಾಧ್ಯ ಅಂತ ಶಬ್ದ. ಈ ಮಧು ಅನ್ನೋ ಶಬ್ದದಿಂದ ನಿಷ್ಪತ್ತಿ ಆಗಿರೋದು ಮಾಧ್ವಿ ಅಂತ. ಮಧು ಅಂದ್ರೆ ಜೇನುತುಪ್ಪ ಅಂತ ಅರ್ಥ ಇದೆ, ಅದು ಬೇರೆ ಇನ್ನೊಂದು ಅರ್ಥ. ಮಾಧ್ವಿ ಅಂದ್ರೆ ವಾರುಣಿ ಅಂತ ಅರ್ಥ. ವಾರುಣಿ ಅಂತಂದ್ರೆ ಸುರಾಪಾನ ಅಂತ ಅರ್ಥ. ಮಾಧ್ವಿ ಅಂತ ಅದಕ್ಕೆ ಕರೀತಾರೆ. ಅಂತ ಸುರಾಪಾನ ಮಾಡಿ ತಮ್ಮ ಬುದ್ಧಿಯನ್ನೆಲ್ಲ ಕಳ್ಕೊಂಡಿದ್ದಾರೆ. ಅವ್ರ ಮುಖ ನೋಡ್ಬೇಕಾಗಿತ್ತು ಎಲ್ರದು, ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ಕೆಂಪಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ರಜೋಗುಣ ಎದ್ದೆದ್ ಕಾಣ್ತಾ ಇದೆ. ರಜೋಗುಣ ಉಪರಕ್ತ ಜ್ಞಾನಹನ. ರಜೋಗುಣ ಎದ್ದೆದ್ ಕಾಣೋದು ಅಂದ್ರೆ ಯಾರ ಹತ್ರ ತುಂಬಾ ಕೋಪ ಇರುತ್ತಲ್ಲ, ಅಲ್ಲಿ ರಜೋಗುಣ ಇರುತ್ತೆ ಅಂತ ಅರ್ಥ, ಸಾತ್ವಿಕ ಗುಣ ಇರಲ್ಲ ಅಂತ ಅರ್ಥ. ಆ ರಜೋಗುಣ ಎದ್ದೆದ್ ಕಾಣ್ತಾ ಇದೆ ಅವರ ಕಣ್ಣಿನಲ್ಲಿ. ಅದನ್ನ ತಾಮ್ರ ವಿಲೋಚನ ಅಂತ ಕರೀತಾರೆ. ತಾಮ್ರದ ಬಣ್ಣ ಯಾವುದು? ಆ ಬಣ್ಣ ಇತ್ತಂತೆ ಅವ್ರ ಕಣ್ಣಿನ. ಅಂದ್ರೆ ತುಂಬಾ ಕೋಪ ತಂದಿದ್ದಾರೆ. ಪರಸ್ಪರ ಎದುಗಳಿಗೆ ಪರಸ್ಪರ ವಿವಾದ ಆಗುತ್ತೆ. ವಿವಾದ ಆಗಿ ತಾವೇ ತಮ್ಮ ಮರಣಕ್ಕೆ ಕಾರಣ ಆಗ್ತಾರೆ. ಇದು ಬಿಟ್ಟು ಇನ್ಯಾವ ಉಪಾಯನೂ ಇಲ್ಲ. ಆದ್ರಿಂದ ಕೃಷ್ಣ ಯಾವತ್ತು ಅಂತರ್ಧಾನ ಹೊಂದುತ್ತಾನೋ ತಾವಾಗಿ ಎಲ್ಲರೂ ಮರಣ ಅವರು ಹೊಂದುತ್ತಾರೆ. ಇದನ್ನ ಉದ್ಧವರು ತಾವು ತಿಳಿಸ್ತಾ ಬಂದ್ರು. ಹಾಗಾದ್ರೆ ಕೃಷ್ಣ ಇರೋವರೆಗೂ ಮಾತ್ರ ಯಾದವರ ಒಂದು ಸ್ಥಿತಿ, ಇಲ್ಲ ಅಂದ್ರೆ ಅವರ ಕಥೆನೂ ಕೂಡ ಮುಕ್ತಾಯ. ಅದರಿಂದ ಕೃಷ್ಣ ಯಾವತ್ತು ಈ ಭೂಮಿಯನ್ನ, ಅದ ಪೃಥಿವಿಯನ್ನ ತ್ಯಾಗ ಮಾಡ್ಬೇಕು ಅಂತ ಬಯಸ್ತಾನೋ, ತಾನ್ ಯಾವಾಗ ಅಂತರ್ಧಾನ ಹೊಂದುತ್ತಾನೋ ಇವ್ರ ಅಂತರ್ಧಾನನು ಸ್ವಯಂ ಆಗತ್ತೆ, ಹೊರತು ಇನ್ಯಾವ ಉಪಾಯನೂ ಅಲ್ಲ. ಇದು ಮತ್ತೆ ಸುಳ್ಳಲ್ಲ, ಇದು ಸತ್ಯ ಅಂತ ತಿಳಿಸ್ಲಿಕ್ಕೆ ಸ್ಮ ಅಂತ ಹೇಳ್ತಾರೆ. ಇದೆಲ್ಲ ತಿಳಿದು ಬರುತ್ತೆ. ಅದಲ್ಲೇನಿದೆ, ಕೃಷ್ಣ ಇರೋವರೆಗೂ, ಅವನ ಅನುಗ್ರಹ ಇರೋವರೆಗೂ ಜನ ಇರ್ತಾರೆ. ಇಲ್ಲ ಅಂದ್ರೆ ಆಮೇಲೆ ಒಬ್ಬೊಬ್ಬರೇ ತಾವು ನಿರ್ಯಾಣವನ್ನು ಹೊಂದುತ್ತಾ ಇರ್ತಾರೆ. ಸರಿ, ಇಷ್ಟೆಲ್ಲ ದೇವರು ಯೋಚನೆ ಮಾಡ್ತಾ ಇದ್ದ. ಯೋಚನೆ ಮಾಡಿ ತಾನೊಂದು ಕೆಲಸ ಮಾಡ್ದ. ಇನ್ನ ಧರ್ಮ ಸಂಸ್ಥಾಪನೆ ಆಗ್ಬೇಕಲ್ಲ, ಒಂದು ಉದ್ದೇಶನೇ ಹಾಳಾಗ್ಬಿಟ್ರೆ ಧರ್ಮ ಸಂಸ್ಥಾಪನೆ ಆಗ್ಬೇಕು, ಒಂದಿಷ್ಟು ಕಾಲ ನಡಿಬೇಕಲ್ಲ. ಅದಕ್ಕೋಸ್ಕರ ಒಂದು ಕೆಲಸ ಮಾಡಿತ್ತಂತೆ ಕೃಷ್ಣ. ಏನ್ ಮಾಡಿದ? ಅವನ ಚರಿತ್ರೆಯನ್ನು ಹೇಳ್ತಾ ಬರ್ತಾ ಇದಾರಲ್ಲ ಉದ್ದವರು. 16ನೇ ಶ್ಲೋಕ. ಏವಂ ಸಂಚಿಂತ್ಯ ಭಗವಾನ್ ಸ್ವರಾಜ್ಯೇ ಸ್ಥಾಪ್ಯ ಧರ್ಮಜಂ ನಂದಯಾಮಾಸ ಸಹೃದಃ ಸಾಧೂನಾಂ ವರ್ತಮ ದರ್ಶಯನ್. ಭಗವಂತ ಸಂಚಿಂತ್ಯ, ಚೆನ್ನಾಗಿ ಯೋಚನೆ ಮಾಡ್ದ. ಏನ್ ಮಾಡ್ಬೇಕೀಗ? ಅವನ್ ಭಗವಂತ, ಅವನಿಗೆಲ್ಲ ಗೊತ್ತಿದೆ. ಏನ್ ಮಾಡ್ದ ಅಂದ್ರೆ ಧರ್ಮರಾಜನನ್ನ ಕರ್ಕೊಂಡ್ ಬಂದು ರಾಜನನ್ನಾಗಿ ಮಾಡಿಟ್ಟ. ರಾಜನನ್ನಾಗಿ ಮಾಡ್ದಂದ್ರೆ ಮುಗೀತಾನೆ. ಇನ್ ಧರ್ಮದಿಂದ ಇಡೀ ಪಾಲನೆ ಆಗ್ತಾ ಹೋಗುತ್ತೆ ರಾಜ್ಯ. ಎಲ್ಲ ಪ್ರಜೆಗಳು ಸಂತೋಷದಿಂದ ಇರ್ತಾರೆ. ಅದು ಎಂಥ ರಾಜ್ಯ? ಮೊದಲೇ ಭಗವಂತನ ಸ್ಥಿತಿ ಇರೋದ್ರಿಂದ ಅದು ಸ್ವರಾಜ್ಯ ಆಗಿದೆ. ಅಂದ್ರೆ ಸ್ವರ್ಗಕ್ಕೆ ಸಮಾನವಾದ ರಾಜ್ಯ, ಅದನ್ನ ಸ್ವರಾಜ್ಯ ಅಂತ ಕರೀತಾರೆ. ಅಲ್ಲಿ ಸ್ವ ಅನ್ನೋದಕ್ಕೆ, ಸ್ವ ಅಂದ್ರೆ ಸ್ವರ್ಗ, ಅದಕ್ಕೆ ಸಮಾನವಾಗಿರುವಂತಹ ರಾಜ್ಯ, ಅದನ್ನ ಸ್ವರಾಜ್ಯ ಅಂತ ಕರೀತಾರೆ. ಅದರಿಂದ ಮೊದಲೇ ಸ್ವರ್ಗದಂತೆ ಇದ್ದ ರಾಜ್ಯ ಇನ್ನೂ ರಾಜನನ್ನಾಗಿ ಮಾಡಿದ್ರೆ ಇನ್ನ ಯಾವ ತರ ಆಗ್ಬೋದು ಆ ರಾಜ್ಯ? ಹೀಗೆ ಸಜ್ಜನರಿಗೆ ಒಂದು ದಾರಿ ತೋರಿಸ್ದ, ಎಲ್ಲರನ್ನು ಸಂತೋಷ ಪಡಿಸ್ದ ಕೃಷ್ಣ, ರಾಜನನ್ನಾಗಿ ಮಾಡಿ. ಸರಿ, ಇದಾದ್ಮೇಲೆ ಏನ್ ಮಾಡ್ದ? ಒಂದು ದೊಡ್ಡ ಕೆಲಸ ಮಾಡ್ದ. ಪಾಂಡವರ ವಂಶ ಉಳಿಯೋ ಹಾಗೆ ಮಾಡ್ದ ಭಗವಂತ. ಅವನ್ ಇಲ್ದೇ ಇದ್ರೆ ಪಾಂಡವರ ವಂಶ ಉಳಿತಾ ಇರ್ಲಿಲ್ಲ. ಆ ಭಾಗವನ್ನ ಈಗ 17ನೇ ಶ್ಲೋಕದಲ್ಲಿ ತಿಳಿಸ್ತಾರೆ.
ಉತ್ತರಾಯಾಂ ಧೃತಃ ಪೂರೋಃ ವಂಶಃ ಸಾಧ್ವಭಿಮನ್ಯುನಾ ಸ ವೈ ದ್ರೋಣ್ಯಸ್ತ್ರ ಸಂಛಿನ್ನಃ ಪುನರ್ಭಗವತಾ ಧೃತಃ. ಪೂರುರಾಜನ ವಂಶ ಅದು, ಅದನ್ನ ಪೂರೋಹ ವಂಶ ಅಂತ ಸೂಚನೆ ಮಾಡಿದ್ರು. ಎಲ್ಲಿತ್ತೋ ಆ ಗರ್ಭ ಅದು ಅಭಿಮನ್ಯುವಿನಿಂದ ಉತ್ತರಾದೇವಿಯಲ್ಲಿ ಚೆನ್ನಾಗಿ ಧಾರಣೆ ಆಗಿತ್ತು ಗರ್ಭ. ಈ ಕಡೆ ದ್ರೌಣ್ಯಸ್ತ್ರ ಸಂಚಿನ್ನ ತೊಂದರೆ ಮಾಡಿದ್ರು. ಯಾರು? ದ್ರೌಣಿ ಅಂದ್ರೆ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೇ ಬಿಟ್ರು ಉತ್ತರ ಗರ್ಭಕ್ಕೆ. ಎಷ್ಟು ತೊಂದರೆ ಆಯ್ತು ಎಲ್ರಿಗೂ ಗೊತ್ತು, ನಾವು ಮೊದಲನೇ ಸ್ಕಂದದಲ್ಲೂ ಅದ್ರ ಬಗ್ಗೆ ಕೇಳಿದೀವಿ. ಆದ್ರೆ ಅಂತ ಗರ್ಭ ಮತ್ತೆ ರಕ್ಷಣೆ ಆಯ್ತು ಅಂದ್ರೆ ಅದ್ ಯಾರಿಂದ? ಪುನರ್ಭಗವತಾಧೃತಃ, ಮತ್ತೆ ಕೃಷ್ಣನೇ ತಾನೇ ಆ ಉತ್ತರ ಗರ್ಭವನ್ನ ರಕ್ಷಣೆ ಮಾಡ್ದ. ತಾನೇ ಮುಂದೆ ಏನು ನಾವು ಪರೀಕ್ಷಿತ್ ರಾಜ ಮತ್ತೆ ಶುಕಾಚಾರ್ಯರು ಈಗೇನ್ ಭಾಗವತ ಎಲ್ಲ ಅವನೇ ಮೂಲ. ಕೃಷ್ಣ ಅವತ್ತೇನ ರಕ್ಷಣೆ ಮಾಡದೆ ಇದ್ದಿದ್ರೆ ಮುಂದಿನ ಕಥೆ ಏನು? ಗರ್ಭದಲ್ಲಿದ್ದಾಗ್ಲೂ ರಕ್ಷಣೆ ಮಾಡ್ದ, ಕೊನೆಗಾಲದಲ್ಲೂ ಕೃಷ್ಣನೇ ರಕ್ಷಣೆ ಮಾಡ್ದ. ಅದನ್ನ ಇಲ್ಲಿ ತೋರಿಸ್ತಾರೆ. ಹೀಗೆ ಭಗವಂತ ಆ ವಂಶವನ್ನ ರಕ್ಷಣೆ ಮಾಡಿ, ಈ ಕಡೆ ಧರ್ಮರಾಜನನ್ನ ರಾಜನನ್ನಾಗಿ ಮಾಡಿ, ಆಮೇಲೆ ಅದೇ ನಿಟ್ಟಿನಲ್ಲಿ ಪರೀಕ್ಷಿತ್ ರಾಜ ಹುಟ್ಟಿದ್ದು ಆಗ್ಲೂ ಧರ್ಮರಾಜ ಇದ್ದ ಅಂತೆಲ್ಲ ಮೊದಲೇ ಸ್ಕಂದದಲ್ಲಿ ಏನ್ ಕೇಳ್ತೀವಿ, ಅದನ್ನ ಪುನಃ ನಮ್ಗೆ ನೆನಪಿಸ್ತಾ ಇದೆ. ಇದ್ರ ಮುಂದಿನ ಶ್ಲೋಕ ಒಂದಿದೆ. ಈ ಶ್ಲೋಕದ ಉಲ್ಲೇಖ ಮೊದಲು ಬಂದಿತ್ತು, 3ನೇ ಸ್ಕಂದದಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಬೇಕು ಅಂತ ಅವಾಗ ಹೇಳಿದ್ದೆ. ಆ ಶ್ಲೋಕ ಈಗ ಮುಂದೆ ಬರುತ್ತೆ. ಕೃಷ್ಣ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಅದನ್ನೆಲ್ಲ ವರ್ಣಿಸ್ತಾ ಇದ್ದಾರೆ. ಗರ್ಭ ರಕ್ಷಣೆ ಇದು ಮುಖ್ಯ ಒಂದು ಕಾರ್ಯವನ್ನ ಕೃಷ್ಣ ಮಾಡ್ದ. ಇಂದ ಪಾಂಡವರ ವಂಶ ಅದು ಪೂರ್ವಿನ ವಂಶ ಅಂತ ಹೇಳ್ತಾರೆ, ಮೂಲ ಪುರುಷನ್ ತಗೊಂಡು ಹೇಳ್ತಾರೆ. ಅವನ ವಂಶ ಉಳಿಯೋ ಹಾಗಾಯ್ತು. ಆ ರೀತಿ ಅನುಗ್ರಹವನ್ನ ಪರಮಾತ್ಮ ಮಾಡ್ದ. ಅದರಿಂದ ಧರ್ಮ ಸಂಸ್ಥಾಪನೆಗೆ ಮುಖ್ಯ ಕಾರಣ ಅದು ಪರಮಾತ್ಮ. ಇನ್ನು 18ನೇ ಶ್ಲೋಕ. ಅಯಾಜಯತ್ ಧರ್ಮಸುತಂ ಅಶ್ವಮೇಧೈಸ್ತ್ರಿಭಿರ್ವಿಭುಃ ಸೋಪಿಕ್ಷ್ಮಾಮನುಜೈರಕ್ಷನ್ ರೇಮೇ ಕೃಷ್ಣಮನೂರತಃ. ಆಮೇಲೆ ಧರ್ಮರಾಜನ ಕೈಲಿ ಕೃಷ್ಣ ತಾನು ಅಶ್ವಮೇಧ ಯಾಗಗಳನ್ನು ಮಾಡಿಸಿದ. ಅದು ತ್ರಿಭಿಹಿ ಅಶ್ವಮೇಧೈಹಿ ಅಂತ ಹೇಳ್ತಾರೆ, 3 ಅಶ್ವಮೇಧ ಅಂತ. ವಸ್ತುತಃ ಇದಕ್ಕೆ ಏನ್ ಅರ್ಥ ಅಂತ ಬಿಡಿಸ್ತಾರೆ ಇಲ್ಲಿ ದುರ್ಘಟ ಭಾವಾರ್ಥ ಪ್ರಕಾಶಿಕದಲ್ಲಿ. 3 ಅಶ್ವಮೇಧ ಯಾಗ ಮಾಡಿಸಿದ್ನ ಏನು ಅಂದ್ರೆ, ಅದು ಒಮ್ಮೆ ಮಾಡಿದಾಗ ಅಶ್ವಮೇಧ ಯಾಗ ಏನ್ ಫಲ ಕೊಡ್ಬೇಕಲ್ಲ ಅದರ 3 ಪಟ್ಟು ಫಲ. ಹಾಗಾದ್ರೆ 3 ಪಟ್ಟು ಹೆಚ್ಚಿನ ಫಲ ಕೊಡೋ ತರಹ ದಕ್ಷಿಣೆಯನ್ನ ದಾನ ಮಾಡಿಸಿದ ಎಲ್ಲ ಬ್ರಾಹ್ಮಣರಿಗೆ ವಿಪರೀತವಾಗಿ. ಅದೆಷ್ಟು ವೃಷ್ಟಿ ಆಗ್ಬೇಕು ಅಂದ್ರೆ ಸುಖ ವೃಷ್ಟಿ, ಸುಖದ ಮಳೆ ಅವನಿಗೆ, ಧರ್ಮರಾಜನಿಗೆ, ಇಡೀ ಪ್ರಜೆಗಳಿಗೆಲ್ಲ. ಆ ರೀತಿ 3 ಪಟ್ಟು ಹೆಚ್ಚು ಫಲ ಬರೋ ತರಹ ಪಂಚ ಸಂಖ್ಯಾಕೈಹಿ ಅಶ್ವಮೇಧೈಹಿ, 5 ಸಂಖ್ಯೆ ಅಂತ ಹೇಳ್ತಾರೆ, 5 ಬಾರಿ ಅಶ್ವಮೇಧ ಯಾಗ. ಆದ್ರೆ ತ್ರಿಗುಣ ಫಲ ಸಿಗೋ ಫಲ ಎಲ್ಲ 3 ಪಟ್ಟು ಜಾಸ್ತಿ ಒಂದೊಂದಕ್ಕೂ ಕೂಡ. ಈ ತರ ಆ ಕೃಷ್ಣ ಧರ್ಮರಾಜನ ಕೈಲಿ ಅಶ್ವಮೇಧ ಯಾಗವನ್ನ ಆಚರಣೆ ಮಾಡುವಂತೆ ಅನುಗ್ರಹ ಮಾಡಿದ. ಅದು ಧರ್ಮರಾಜ ಅಶ್ವಮೇಧ ಯಾಗ ಮಾಡಿದ್ದಷ್ಟೇ ಅಲ್ಲ, ಆಮೇಲೆ ಭೂಮಿಯನ್ನ ಕಾಪಾಡೋರು ಯಾರು? ತಮ್ಮಂದ್ರಿದಾರಲ್ಲ, ಭೀಮ ಇದ್ದ, ಅರ್ಜುನ ಇದ್ದ. ಹಾಗಾಗಿ ಧರ್ಮರಾಜನಿಗೂ ತೊಂದರೆ ಆಗ್ಲಿಲ್ಲ. ಯಾಕೆಂದ್ರೆ ಅವನಿಗೆ ರಾಜ್ಯವನ್ನ ಆಳೋದು ತುಂಬಾ ಕಷ್ಟ ಆಗ್ಲಿ, ರಾಜ ಪದವಿಯಲ್ಲಿ ಕೂಡ್ತಾ ಇದ್ದ. ಕಷ್ಟ ಅಂತ ಹೇಳಿದ್ರೆ ಅಲ್ಲಿ ಇವನು ಅರ್ಜುನ ಅಥವಾ ಈ ಕಡೆ ಭೀಮ ಇತ್ತ ಅಂತ. ಹಾಗಾಗಿ ಯಾವುದೇ ಸಮಸ್ಯೆನೂ ಆಗ್ಲಿಲ್ಲ. ಅದು ಇಲ್ಲೊಂದು ಮಾತನ್ನ ಹೇಳ್ತಾರೆ, ಅಲ್ಲ ಕೃಷ್ಣ ಇಷ್ಟೆಲ್ಲ ಯಾಕೆ ಮಾಡಿಸದ? ಈಗ ಇದೆಲ್ಲ ಮಾಡೋ ಅಗತ್ಯ ಇತ್ತ ಅಂದ್ರೆ, ಲೋಕ ಸಂಗ್ರಹಣಾರ್ಥಂ ಗೃಹಸ್ಥ ಧರ್ಮಾನುಚರಣಂ ಅಪಿ ಅಂತ ಇಲ್ಲೊಂದು ಮಾತು ಬಂದಿದೆ. ಏನಂದ್ರೆ, ಸೋಪಿಕ್ಷ್ಮಾಂ ಅನುಜೈ ರಕ್ಷನ್, ಧರ್ಮರಾಜನಾದ್ರೂ ಕೂಡ ಭೂಮಿಯನ್ನ ತನ್ನ ತಮ್ಮಂದ್ರ ಜೊತೆ ರಕ್ಷಣೆ ಮಾಡಿದ. ಯಾಕೆ ಮಾಡ್ಬೇಕು ಇವೆಲ್ಲ ಅಂದ್ರೆ,
ಲೋಕ ಸಂಗ್ರಹ ಆಗ್ಬೇಕಲ್ಲ, ಅಂದ್ರೆ ಜನರಿಗೆ ಗೊತ್ತಾಗ್ಬೇಕಲ್ಲ ಯಾವ ತರ ಒಬ್ಬ ರಾಜ ಇರ್ಬೇಕು, ಯಾವ ತರ ಪ್ರಜೆಗಳಿರ್ಬೇಕು, ಹೇಗ್ ರಕ್ಷಣೆ ಮಾಡ್ಬೇಕು, ಒಬ್ಬ ಗೃಹಸ್ಥನ ಧರ್ಮ ಏನು, ಇದೆಲ್ಲ ತಿಳಿಸ್ಬೇಕು. ಅದರಿಂದ ಕೇವಲ ನತು ಸ್ವಾರ್ಥಂ ಸತ್ಯ ಸಂಕಲ್ಪತ್ವಾದಿತಿ ಇವಮರ್ಥಂ ಸೂಚಯತಿ. ಧರ್ಮರಾಜನ್ ಕೈಲಾದ್ರೂ ಕೃಷ್ಣ ಯಾಕೆ ಮಾಡಿಸ್ಬೇಕಾಗಿತ್ತು 3 ಸಲ ಅಂದ್ರೆ ಅದೆಲ್ಲ ಒಬ್ಬ ಮಹಾಪುರುಷನಾಗಿ ಮಾಡಬೇಕಾದ ಕರ್ತವ್ಯವನ್ನ ತಿಳಿಸ್ತಾ ಸ್ವಾರ್ಥತೆಯನ್ನ ಹೊಂದಿರ್ಲಿಲ್ಲ ಕೃಷ್ಣ. ಯಾಕಂದ್ರೆ ಅವ್ನಿಗೆ ಏನೂ ಆಗ್ಬೇಕಾಗಿಲ್ಲ, ಆದ್ರೂ 3 ಬಾರಿ ಅಶ್ವಮೇಧಯಾಗೆಲ್ಲ ಮಾಡಿಸಿ ಇವನನ್ನ ಚಕ್ರಾಧಿಪತಿಯನ್ನಾಗಿ ಮಾಡಿ ಅವನ ಕೈಲಿ ಪ್ರಜೆಗಳನ್ನ ಪೋಷಣೆ ಮಾಡುವಂತೆ ಅನುಗ್ರಹಿಸಿ, ಇದೆಲ್ಲ ಯಾಕೆ? ಸತ್ಯ ಸಂಕಲ್ಪ. ಭಗವಂತ ಅವನ ಸಂಕಲ್ಪ ಯಾವತ್ತೂ ಸತ್ಯ, ಅವ್ನ್ ಮಾಡ್ಬಿಟ್ಟಿರ್ತಾನ ಸಂಕಲ್ಪ, ಅದರಿಂದ ಏನು ತೊಂದರೆ ಆಗೋದೇ ಇಲ್ಲ. ಆ ರೀತಿ ಧರ್ಮ ಪಾಲನೆ ಮುಂದಕ್ಕೆ ನಿರಂತರವಾಗಿ ಆಗ್ತಾ ಇತ್ತು. ಇಷ್ಟಾಗಿ ಭಗವಂತ ತಾನು ಈ ತನ್ನ ನಿರ್ಯಾಣ ಪ್ರಸಂಗ ಏನ್ ಬರುತ್ತೆ, ಪರಂಧಾಮ ಗೈತಾನಲ್ಲ, ಅದರ ಮುಂಚೆ ಭಗವಂತ ಹೇಗಿದ್ದ ಜೀವನದಲ್ಲಿ ಅದರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಈಗ 19ನೇ ಶ್ಲೋಕದಲ್ಲಿ ಭಗವಾನಪಿ ವಿಶ್ವಾತ್ಮ ಲೋಕವೇದ ಪಥಾನುಗಃ ಕಾಮಾನ್ ಸಿಷೇವೆ ದ್ವಾರವತ್ಯಾಂ ಅಸಕ್ತಃ ಸಾಂಖ್ಯಮಾಸ್ಥಿತಃ. ಕೃಷ್ಣ ದ್ವಾರಕೆಯಲ್ಲಿ ಕಾಲವನ್ನ ಕಳೀತಾ ಇದ್ದ. ಹೇಗ್ ಕಾಲವನ್ನ ಕಳೀತಾ ಇದ್ದ? ಈ ವೈಷಯಿಕ ಸುಖ ಅವನು ಬಿಟ್ಟಿದ್ದಂತೆ. ವಸ್ತುತಃ ಅವನಿಗೆ ಯಾಕೆ ಈ ಸುಖ ಇಲ್ಲ, ಅವನೇ ಸುಖ ಕೊಡ್ತಾನೆ ಅಂಥಾಪರಿ. ಅದು ಈ ವೈಷಯಿಕ ವಿಷಯ ಪದಾರ್ಥಗಳಿಂದ ಆಗೋ ಸುಖ ಅವನಿಗೆ ಬೇಕಾಗಿಲ್ಲ. ಕಾಮಾನ್, ಆ ವಿಷಯ ಸುಖಗಳನ್ನ ಅಸಕ್ತಃ ಬಿಟ್ಬಿಟ್ಟಿದ್ದ. ಹಾಗೇ ಅವನಿದ್ದ ಎಲ್ಲಿ? ದ್ವಾರಕೆಯಲ್ಲಿ. ಈ ದ್ವಾರಕೆಯನ್ನ ಹೇಳಲಿಕ್ಕೆ ಇಲ್ಲಿ ಯಾವ ಶಬ್ದ ಬಂದಿದೆ? ದ್ವಾರವತಿ ಅಂತ ಬಂದಿದೆ. ಅದು ದ್ವಾರಾವತಿ ಅಂತಾನೆ ಹೇಳಿಲ್ಲ, ದ್ವಾರವತಿ ಅಂತ ಬಳಸಿದೆ. ಹೀಗೂ ಬಳಸುವಂತ ಶಬ್ದ ಇದೆ. ದ್ವಾರವತಿ ಅಂದ್ರೆ ದ್ವಾರಕೆ ಅಂತ. ಅದು ಅಲ್ಲಿದ್ದಾಗ ಏನ್ ಮಾಡ್ತಾ ಇದ್ದ ಕೃಷ್ಣ ದ್ವಾರಕೆಯಲ್ಲಿದ್ರೆ? ಲೋಕ ವೇದ ಪಥಾನುಗಃ. ಲೌಕಿಕ ಮಾರ್ಗ, ವೈದಿಕ ಮಾರ್ಗ. ಅಂದ್ರೆ ಲೌಕಿಕವಾಗಿ ಅಂದ್ರೆ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡೋದು. ವೈದಿಕ ಮಾರ್ಗ ಅಂದ್ರೆ ಹೋಮ, ಯಾಗ, ಪಾಠ, ಪ್ರವಚನ, ಈ ತರ ಎಲ್ಲ ಇದೆ. ಎಲ್ಲಾ ವೈದಿಕ ಮಾರ್ಗ, ಎಲ್ಲಾ ಲೌಕಿಕ ಮಾರ್ಗ ಅದನ್ನ ಅನುಸರಿಸ್ತಾ ಇದ್ದಂತೆ ಕೃಷ್ಣ. ಗೃಹಸ್ಥ ಧರ್ಮ ಪರಿಪಾಲನೆ ಮಾಡ್ತಾ ಇದ್ದ. ವಸ್ತುತಃ ಮಾಡೋ ಅವಶ್ಯಕತೆ ಇಲ್ಲ. ವಿಧಿ ನಿಷೇಧ ಅತೀತ ಅಂತ ಹೇಳ್ತೀವಿ ದೇವರ ಬಗ್ಗೆ. ಅವನಿಗೆ ಯಾವ್ದು ವಿಧಿ ಇಲ್ಲ, ಯಾವ್ದು ನಿಷೇಧ ಇಲ್ಲ. ಇದನ್ನ ಮಾಡ್ಬೇಕು ಮಾಡ್ಬಾರ್ದು ಅಂತ ಅವನಿಗೆ ಹೇಳೋ ಹಕ್ಕು ಯಾರಿಗೂ ಇಲ್ಲ, ವೇದಗಳಿಗೂ ಇಲ್ಲ. ಅಂತ ಪರಮಾತ್ಮ ತಾನು ಪರಿಪೂರ್ಣ ತೃಪ್ತನಾಗಿದ್ದಾನೆ. ಅವನ್ಗೆ ಯಾವುದು ಹೊಂದಬೇಕು ಅಂತ ಅಪೇಕ್ಷೆ ಇಲ್ಲ. ಅವನು ವಿಶ್ವಾತ್ಮ, ಇಡೀ ಜಗತ್ತಿಗೆ ಸ್ವಾಮಿ ಅವನು, ಹೊರತು ಇಡೀ ಜಗತ್ತೇ ಅವನಲ್ಲ. ಕೆಲವರೆಲ್ಲ ಅಪಾರ್ಥ ಮಾಡ್ತಾರೆ. ವಿಶ್ವಾತ್ಮ ಅಂದ್ರೆ ಇಡೀ ಜಗತ್ತು ಅವನೇ ಅನ್ಬಿಡ್ತಾರೆ. ಇವನ್ ಯಾವ ಆತ್ಮ? ಇವನು ನಿಮ್ಮ ಆತ್ಮನ, ಇವನ ಆತ್ಮನ, ಯಾವ ಆತ್ಮ? ಇವನ್ ವಿಶ್ವಾತ್ಮ, ಇಡೀ ವಿಶ್ವನೇ ಇವನು ಅಂತ. ಹಾಗಲ್ಲ, ಇಡೀ ವಿಶ್ವಕ್ಕೆ ಒಂದು ಚೇತನ ಅಂದ್ರೆ ಒಂದು ದೇಹ ಚಲಿಸ್ಬೇಕು ಅಂದ್ರೆ ಜೀವ ಬೇಕಲ್ಲ, ಹಾಗೆ ಜೀವ ಚಲಿಸ್ಬೇಕು ಜೀವನದಲ್ಲಿ ಅಂದ್ರೆ ಪರಮಾತ್ಮ ಬೇಕು. ಪರಮಾತ್ಮನ ಅನುಗ್ರಹ ಇಲ್ಲದೆ ಆದ್ರೆ ಒಬ್ಬ ಜೀವನ ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಮಾತ್ಮ ಇಡೀ ಜಗತ್ತಿಗೆ ಸ್ವಾಮಿ. ಸಾಮಾನ್ಯನಾದ ಒಬ್ಬ ಗೃಹಸ್ಥ ಹೇಗೆ ಧರ್ಮವನ್ನ ಅನುಷ್ಠಾನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ತೋರಿಸ್ತಾ ಕೂಟ. ಯಾಕೆ? ತನಗೇನ್ ಪ್ರಯೋಜನ ಇಲ್ಲ, ಎಲ್ಲ ಬೇರೆಯವ್ರಿಗೋಸ್ಕರ. ಅವನು ಸತ್ಯ ಸಂಕಲ್ಪ. ಇಲ್ಲಿ ಒಂದು ಶಬ್ದ ಬಂದಿದೆ ಭಾಗವತದಲ್ಲಿ, ಸಾಂಖ್ಯ ಅಂತ ಒಂದು ಶಬ್ದ ಬಂತು. ಈ ಸಾಂಖ್ಯ ಅನ್ನೋ ಶಬ್ದಕ್ಕೆ ಏನರ್ಥ? ಅದು ಬಹಳ ಚೆನ್ನಾಗಿದೆ. ನಾವೆಲ್ಲ ಸಾಂಖ್ಯ ಅಂದ್ರೆ ಈ ಕಪಿಲರು ಬರೆದ ಸಾಂಖ್ಯಶಾಸ್ತ್ರ ಮುಂದೆ ಬರುತ್ತೆ ಇದೇ ಸ್ಕಂದದಲ್ಲೂ ಕೂಡ. ಸಾಂಖ್ಯ ಅಂದ್ರೆ ಪ್ರಕೃತಿ ಪುರುಷ ವಿವೇಕ ಅಂತ ಸಾಮಾನ್ಯವಾಗಿ ಪ್ರಸಿದ್ಧ. ಸಾಂಖ್ಯ ಅಂದ್ರೆ ಒಂದು ಜ್ಞಾನ. ವಿವೇಕ ಅಂದ್ರೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು, ಭೇದ ಜ್ಞಾನ. ಸರಿಯಾಗಿ ನಮ್ಗೆ ಯಾವ ದಾರಿಲಿ ಹೋಗ್ಬೇಕು, ಈ ಬೇರೆ ದಾರಿ, ಕೆಟ್ಟ ದಾರಿನೂ ಗೊತ್ತಿರ್ಬೇಕು, ಒಳ್ಳೆ ದಾರಿನೂ ಗೊತ್ತಿರ್ಬೇಕು. 2 ದಾರಿ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಈ ದಾರಿಲಿ ಹೋಗ್ಬೇಕು ಅಂತ ವಿವೇಕ ಜ್ಞಾನ ಬೇಕು. ಮನುಷ್ಯನಿಗೆ ಬುದ್ಧಿ ಇರೋದು ಮುಖ್ಯ ಅಲ್ಲ, ಅಥವಾ ಬುದ್ಧಿವಂತನಾಗೋದು ಮುಖ್ಯ ಅಲ್ಲ, ವಿವೇಕಿ ಆಗ್ಬೇಕು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಯಾವ ಕಾಲಕ್ಕೆ, ಅದ್ರ ಬಗ್ಗೆ ಚೆನ್ನಾಗಿ ಬುದ್ಧಿ ಇರ್ಬೇಕು. ಪ್ರಕೃತಿ ತತ್ವ ಮತ್ತೆ ಜೀವ ತತ್ವ ಬೇರೆ ಬೇರೆ. ಅಂದ್ರೆ ದೇಹ ಆತ್ಮ ಬೇರೆ. ದೇಹ ಅದು ನಶ್ವರ, ಆತ್ಮ ಶಾಶ್ವತ. ಈ ಭೇದ ಭಾವನೆ ಏನಿದೆ ವಿವೇಕ, ಇದನ್ನೇ ಸಾಂಖ್ಯ ಅಂತ ಕರೀತಾರೆ. ಇದನ್ನ ಜ್ಞಾನ. ಸಾಂಖ್ಯ ಅಂದ್ರೆ
ಈ ಸಂಖ್ಯೆಗೆ ಸಂಬಂಧಪಟ್ಟಿದ್ದು ಅಂದ್ರೆ 25 ಸಂಖ್ಯೆ ಇರುವಂತಹ ತತ್ವಗಳ ಬಗ್ಗೆ ಜ್ಞಾನ, ಅದನ್ನ ಸಾಂಖ್ಯ ಅಂತ ಕರೀತಾರೆ. ಇಲ್ಲಿ ಪ್ರಕೃತಿ ತತ್ವದ ಅನೇಕ ಪರಿಣಾಮಗಳು ಅಂದ್ರೆ ಪಂಚಭೂತ, ಮಹತ್ತತ್ವ, ಅಹಂಕಾರ ತತ್ವ, ಅವುಗಳು ಮತ್ತೆ ಜೀವ, ಇವರ ಬಗ್ಗೆ ಸರಿಯಾದ ಜ್ಞಾನ ಏನಿದೆ ಅದನ್ನೇ ಸಾಂಖ್ಯ ಅಂತ ಕರೀತಾರೆ. ಆದ್ರೆ ದೇವರಿಗೆ ಈ ಸಾಂಖ್ಯ ಜ್ಞಾನ ಯಾಕೆ ಬೇಕೀಗ? ದೇವರೇನ್ ಜೀವಂತರ ಅಲ್ಲ. ದೇವರು ದೇವತ್ವವನ್ನು ಪಡ್ತಿರೋನು, ಅವ್ನು ಬೇರೆ. ಅದರಿಂದ ಅವನು ಸಾಂಖ್ಯದಲ್ಲಿ ಮುಳುಗಿದ್ನಂತೆ. ಏನ್ ಸಾಂಖ್ಯದಲ್ಲಿ ಮುಳುಗೋದು ಅಂದ್ರೆ, ಸಾಂಖ್ಯ ಅಂದ್ರೆ ಇಲ್ಲಿ ಜೀವ ಮತ್ತೆ ಪ್ರಕೃತಿ ತತ್ವ ಬೇರೆ ಅನ್ನೋ ಜ್ಞಾನ ಅಲ್ವಂತೆ ಹೊರತು, ಒಂದು ವಾಕ್ಯವನ್ನ ಇಲ್ಲಿ ಉದಾಹರಣೆ ಕೊಡ್ತಾರೆ ವಿಜಯಧ್ವಜ ತೀರ್ಥರು. ಇದು ಅಧ್ಯಾತ್ಮ ಅನ್ನೋ ಗ್ರಂಥದಲ್ಲಿ ಬಂದಿದೆ. ಇದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಾರೆ ಇವರು. ಕೇವಲಂ ಭಗವತ್ ಜ್ಞಾನಂ ಸಾಂಖ್ಯಂ ಇತ್ಯಭಿಧೀಯತೆ. ಅಂದ್ರೆ ಭಗವಂತನ ಸ್ವರೂಪ ಜ್ಞಾನ ಏನಿದೆ, ತನ್ನ ಬಗ್ಗೆ ಇರೋ ಜ್ಞಾನ, ಸ್ವರೂಪ ಜ್ಞಾನ, ಅದನ್ನ ಸಾಂಖ್ಯ ಅಂತ ಇಲ್ಲಿ ತಗೊಳ್ಬೇಕು. ದೇವರ ಬಗ್ಗೆ ಬಂದಾಗ, ಜೀವರ ಬಗ್ಗೆ ಬಂದಾಗ ಸಾಂಖ್ಯ ಅಂದ್ರೆ ಬೇರೆ. ಸಾಂಖ್ಯ ಯೋಗ ಅಂತ ಭಗವದ್ಗೀತೆಯನ್ನು ನಾವು ಕೇಳ್ತೀವಿ, ಅಲ್ಲೂ ಕೃಷ್ಣ ಬಿಡಿಸ್ತಾ ಹೋಗ್ತಾನೆ ಗೀತೆಯಲ್ಲಿ. ಇಲ್ಲಿ ತಾನು ಸಾಂಖ್ಯ ಅಂತ ಸಾಂಖ್ಯದಲ್ಲಿ ಮುಳುಗಿರೋದು ಏನರ್ಥ? ಸಾಂಖ್ಯ ಶಾಸ್ತ್ರದಲ್ಲಿ ಬಂದ ವಿಧಿ ಅಲ್ಲ, ಅದು ಸ್ವರೂಪ ಜ್ಞಾನ ಅಂತ ತಗೊಳ್ಬೇಕು. ತದ್ ಬ್ರಹ್ಮ ಅವೇತ್ ಅಹಂ ಬ್ರಹ್ಮಾಸ್ಮಿ ಇತಿ ಶ್ರುತೇ. ಆ ಬ್ರಹ್ಮ ತಿಳ್ಕೊಳ್ತಂತೆ ಏನಂತ, ನಾನೇ ಬ್ರಹ್ಮ ಅಂತ. ವಸ್ತುತಃ ಇದು ಬೇರೆ ರೀತಿ ಅರ್ಥ ಆಗ್ಬಿಡುತ್ತೆ. ತತ್ ಬ್ರಹ್ಮ ಅವೇತ್, ಯಾರು ಬ್ರಹ್ಮನಾಗ್ತಾನೆ ಅಂದ್ರೆ, ಯಾರು ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದು ಉಪಾಸನೆ ಮಾಡ್ತಾ ಹೋಗ್ತಾನೋ ಅವನು ಬ್ರಹ್ಮನಾಗ್ತಾನೆ ಅಂತ ಒಂದು ವ್ಯಾಖ್ಯಾನ. ಆದ್ರೆ ಹಾಗಲ್ಲ. ಇಲ್ಲಿ ಪರಮಾತ್ಮ ಏನಿದ್ದಾನೆ, ಮುಖ್ಯನಾಗಿ ಬ್ರಹ್ಮ, ಪರಬ್ರಹ್ಮ, ಅವನು ತನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ದ? ನಾನೊಬ್ನೇ ಪರಿಪೂರ್ಣ ಅಂತ ತಿಳ್ಕೊಂಡಿದ್ದ. ಅಹಂ ಬ್ರಹ್ಮ ಅಸ್ಮಿ, ನಾನು ಗುಣ ಪರಿಪೂರ್ಣನಾದವನಿದ್ದೀನಿ, ನಾನೊಬ್ನೇ ಅಂತ ಅವನಿಗೆ ಚೆನ್ನಾಗ್ ಜ್ಞಾನ ಇದೆ. ಯಾಕೆ ಲೋಕದಲ್ಲಿರೋರು ಎಲ್ಲರೂ ದುಷ್ಟರೇ, ಯಾರೋ ಒಳ್ಳೆಯವರು ಸಿಗಲ್ಲ. ಏನೋ ಒಂದು ದೋಷ ಇದ್ದೇ ಇರುತ್ತೆ. ಸಂಸಾರದಲ್ಲಿ ಇದಾರೆ ಅಂದ್ರೆ ಒಂದು ದೋಷ ಇದ್ದೇ ಇರುತ್ತೆ. ಒಂದು ಅಲ್ಪ ಅಜ್ಞಾನನೋ ವಿಪರೀತ ಜ್ಞಾನನೋ ಏನೋ ಒಂದಿರುತ್ತೆ. ಬೇರೆಯವ್ರು ಕೆಟ್ಟದ್ ಮಾಡ್ಬೇಕು ಅಂತಿರಲ್ಲ, ಆದ್ರೆ ಅಜ್ಞಾನ ಇರುತ್ತೆ, ವಿಪರೀತ ಜ್ಞಾನ ಬೇಕಾದಷ್ಟಿರುತ್ತೆ. ಅಂತೂ ಇಲ್ಲಿ ಈ ವೇದವಾಕ್ಯದಿಂದಲೂ ನಮ್ಗೆ ಏನ್ ತಿಳಿತಾರೆ ಅಂದ್ರೆ, ಪರಬ್ರಹ್ಮ ವಸ್ತುವಿಗೆ ಯಾವಾಗ್ಲೂ ತನಗೆ ತಾನು ಪರಿಪೂರ್ಣ ಅನ್ನೋ ಅನುಭವ ಇದೆ. ನಮ್ಗೆ ಯಾರಿಗೂ ಹಾಗಿಲ್ಲ ಅನುಭವ. ಯಾಕೆಂದ್ರೆ ಯಾವ್ದು ನಮ್ಗೆ ಹಿತ ಆಗ್ಬೇಕು ಅಂತ ನಾವ್ ಅನ್ಕೊಳ್ತೀವೋ ನಮ್ ಕೈಲಿ ಅದು ಆಗಲ್ಲ. ಅಹಿತವನ್ನ ವಾರಣೆ ಮಾಡ್ಲಿಕ್ಕೆ ನಮ್ಗೆ ಆಗ್ಬಾರ್ದು ಅಹಿತ, ಆಗಲ್ಲ. ಅದನ್ನು ನಮ್ಗೆ ತಡಿಲಿಕ್ಕೆ ಆಗಲ್ಲ. ಇಷ್ಟ ನನಗ್ ಬೇಕು ಅಂತ ಹೊರಟ್ರು ಅದು ಸಿಗಲ್ಲ, ನಮ್ಮ ಪ್ರಯತ್ನದಿಂದ ಆಗಲ್ಲ. ಏನೋ ಒಂದು ಅತೀಂದ್ರಿಯದ ಅಪೇಕ್ಷೆ ನಮ್ಗಿದ್ದೇ ಇದೆ. ಅದರಿಂದ ಇಲ್ಲಿ ಕೆಲವರೆಲ್ಲ ಸಾಂಖ್ಯ ಅನ್ನೋದಕ್ಕೆ ಜೀವ ಪ್ರಕೃತಿ ಪುರುಷ ವಿವೇಕ ಅಂತ ಅರ್ಥ ಮಾಡಿದ್ದಾರೆ. ಪ್ರಕೃತಿ ಬೇರೆ, ಪುರುಷ ಬೇರೆ, ದೇಹ ಬೇರೆ, ಆತ್ಮ ಬೇರೆ ಅಂತೆಲ್ಲ ಈ ಜ್ಞಾನ ಅಂತ. ಯಾಕೆ ಆ ಜ್ಞಾನ ಬಂದ್ರೆ ಒಬ್ಬನಿಗೆ ಮೋಕ್ಷ ಸಿಗತ್ತೆ ಅಂತ ಸಾಂಖ್ಯ ಶಾಸ್ತ್ರ ಹೇಳುತ್ತೆ. ಆದ್ರೆ ಪರಮಾತ್ಮನಿಗೆ ಇದ್ರ ಉಪಯೋಗ ಏನು? ಅದಕ್ಕೋಸ್ಕರನೇ ಪರಮಾತ್ಮನಿಗೆ ಇಂಥ ವಿವೇಕ ಬಂದ್ರೆ ಏನು ಉಪಯೋಗ? ಅವನೇ ತಾನೇ ಮಾಡಿದ್ದು ಈ ಪ್ರಕೃತಿ ತತ್ವ ನಿರ್ಮಾಣ ಮಾಡಿ, ಅಂದ್ರೆ ಅದರ ಸೃಷ್ಟಿಗೆ ಪ್ರಚೋದನೆ ನೀಡಿ, ಮತ್ತೆ ಜೀವರಿಗೆ ದೇಹ ಬರೋ ಹಾಗೆ ಮಾಡಿ ಎಲ್ಲ ಅವನೇ ಮಾಡಿತ್ತು. ಅವನಿಗೆ ಭೇದ ಜ್ಞಾನ ಇರಲ್ವಾ? ಇಡೀ ಜಗತ್ತನ್ನು ತಾನೇ ಸೃಷ್ಟಿಸಿದವನಿಗೆ ಅದ್ರ ಬಗ್ಗೆ ಗೊತ್ತಿದೆ ಅಲ್ವಾ? ಎಲ್ಲ ಗೊತ್ತಿದೆ. ಆದ್ರೂ ಭಗವಂತ ಅಂಥದ್ರಲ್ಲಿ ಮುಳುಗಿದಾರೆ. ಅಧ್ಯಾತ್ಮ ಅನ್ನೋ ಗ್ರಂಥ ಹೇಳುವಂತೆ ಅವನು ಸಾಂಖ್ಯ ಅಂದ್ರೆ ಜ್ಞಾನಗಮ್ಯ ಅಂತ ಕರೀತಾರೆ ಭಗವಂತನನ್ನ. ಸಂಖ್ಯೆಯಿಂದ ದೇವರನ್ನ ತಿಳಿಯಬೇಕು. ಸಂಖ್ಯ ಅಂದ್ರೆ ಜ್ಞಾನ. ಆ ಜ್ಞಾನದಿಂದ ಮಾತ್ರ ಭಗವಂತನಿಗೆ ಏನಾಗುತ್ತೆ ಅಂದ್ರೆ ಅನುಗ್ರಹ ಮಾಡುವಂತ ಒಂದು ಸದ್ಭಾವನೆ ಬರುತ್ತೆ. ನಾವು ಎಷ್ಟು ಜ್ಞಾನ ಪಡಿತೀವೋ ಅದರಿಂದ ಭಗವಂತ ತಿಳಿತಾನೆ ಅಂತ ಇದು ಒಂದು ಅರ್ಥ. ಆದ್ರೆ ಈ ಕಷ್ಟಪಟ್ಟು ಇದನ್ನು ಕೂಡಿಸ್ತಾರೆ ಕೆಲವು ವ್ಯಾಖ್ಯಾನಕಾರರು. ಅವನಿಗೆ ವಿಷಯ ಭೋಗದಲ್ಲಿ ಆಸಕ್ತಿ ಇರಲಿಲ್ಲ, ಆದ್ರೆ ಅವನ ಎಲ್ಲಾ ಮೋಕ್ಷಗಳಿಗೆ ತಿಳಿಯಲ್ಪಡ್ತಾನೆ ಅಂತ ಅವನ ಸ್ವರೂಪ ಅಂತ. ವಸ್ತುತಃ ಅದು ಯಾವುದೂ ಅಲ್ಲ. ಅಧ್ಯಾತ್ಮ ಗ್ರಂಥದ ಆಧಾರದ ಮೇಲೆ ಸಾಂಖ್ಯ ಅಂದ್ರೆ ಸ್ವರೂಪ ಜ್ಞಾನ. ಅಂದ್ರೆ ಏನೂ ಜಡದ ಸ್ವಲ್ಪವೂ ಮಿಶ್ರಣ ಇಲ್ಲದೆ ಪರಮ ಮಂಗಳವಾದ ಸ್ವರೂಪದಲ್ಲೇ ಭಗವಂತ ಆನಂದ ಪಡ್ತಾ ಇದ್ದಾನೆ, ಸ್ವಸ್ವರೂಪ ಆನಂದ ಅನುಭವಿಸ್ತಾ ಇದ್ದಾನೆ ಅಂತ ಒಟ್ಟು ತಾತ್ಪರ್ಯ. ಹೀಗೆ ಆ ಕೃಷ್ಣ ದ್ವಾರಕೆಯಲ್ಲಿ ಹೇಗೆ ಕಳೆದ ಆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಇದಾದ್ಮೇಲೆ ಭಗವಂತ ಇನ್ನೂ ಅಲ್ಲಿ ಹೇಗಿದ್ದ, ಅಲ್ಲಿ ಯಾವ ರೀತಿ ಕ್ರೀಡೆ ಮಾಡ್ತಾ ಇದ್ದ, ದ್ವಾರಕೆಯಲ್ಲಿತ್ತು, ಇನ್ನು ಅವನ ಲೀಲೆಗಳೇನು ಅನ್ನೋದನ್ನೆಲ್ಲ ಮುಂದಿನ ಈ ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಗೋಪಾಲ ಕೃಷ್ಣಕ್ಕೆ ಅರ್ಪಣೆ. ಧನ್ಯವಾದಗಳು. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.